ಇನ್ನು ದೆಹಲಿಯ ಕರ್ನಾಟಕ ಭವನದಲ್ಲಿ ಅಧಿಕಾರಿಗಳು ಬೀದಿ ಜಗಳ ಮಾಡ್ಕೊಂಡಿದ್ದಾರೆ. ಸಿಎಂ ಮತ್ತು ಡಿಸಿಎಂನ ವಿಶೇಷ ಕರ್ತವ್ಯಾಧಿಕಾರಿಗಳು ಇವರಿಬ್ರು ಕಿತ್ತಾಡ್ಕೊಂಡಿದ್ದಾರಂತೆ. ಡೆಲ್ಲಿಯಲ್ಲಿ ಸಿಎಂ ಮತ್ತು ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿಗಳ ಮಧ್ಯೆ ಜಗಳ ಆಗಿದೆ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವಂತಹ ಮೋಹನ್ ಕುಮಾರ್ ಸಿ ಒಂದ್ ಕಡೆ, ಇನ್ನೊಬ್ರು ಡಿಕೆ ಶಿವಕುಮಾರ್ರ ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವಂತಹ ಎಚ್ ಆಂಜನೇಯ. ಇವರು ಕರ್ನಾಟಕ ಭವನದಲ್ಲಿ ಇಬ್ರು ಅಧಿಕಾರಿಗಳು ಜಗಳ ಮಾಡ್ಕೊಂಡಿದ್ದಾರೆ. ಸೊ ಈ ಬೆದರಿಕೆ ಹಾಕಿರೋದ್ರ ಬಗ್ಗೆ ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ದೂರು ಕೂಡ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆಂಜನೇಯ ದೂರು ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರು ದಾಖಲಾಗಿದೆ. ಇವರು ನನಗೆ ಬೆದರಿಕೆ ಹಾಕಿದ್ದಾರೆ ಸಿಎಂನ ಕರ್ತವ್ಯಾಧಿಕಾರಿ ಮೋಹನ್ ಸಿ ಅವರು ಅಂಥೇಳಿ ಡಿಸಿಎಂನ ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವಂಥ ಎಚ್ ಆಂಜನೇಯ ಅವರು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರಿಬ್ಬರು ಕರ್ನಾಟಕ ಭವನ ಏನಿದೆಯಲ್ಲ ಅಲ್ಲಿ ಡೆಲ್ಲಿಯಲ್ಲಿ ಅಲ್ಲಿ ಇವರಿಬ್ಬರು ಜಗಳ ಆಡ್ಕೊಂಡಿದ್ರಂತೆ. ಆ ಟೈಮಲ್ಲಿ ನನಗೆ ಬೆದರಿಕೆ ಹಾಕಿದ್ದಾರೆ ಅಂಥೇಳಿ. ಸೊ ಕರ್ನಾಟಕ ಭವನದ ನಿವಾಸಿ ಆಯುಕ್ತರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈಗ ದೂರು ಕೊಟ್ಟಿದ್ದಾರೆ. ದೂರಿನ ಬಳಿಕ ಈ ಬಗ್ಗೆ ಪರಿಶೀಲನೆ ಮಾಡಿ ಅಂಥೇಳಿ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, ಕರ್ನಾಟಕ ಭವನದಲ್ಲಿ ಅಲ್ಲಿ ಹೋಗಿ ಏನು ಕಿತ್ತಾಡ್ಕೊಂಡಿದ್ದೀವ್ರು, ಏನಕ್ಕೆ ಜಗಳ ಆಗಿದ್ದು ಏನಕ್ಕಂತೆ? ಸೊ ಈಗ ದೂರಿನಲ್ಲಿ ಏನು ಹೇಳ್ತಾ ಇದ್ದಾರೆ ಇವರು? ರಾಮನ್, ಖಂಡಿತ ದೆಹಲಿ ಕರ್ನಾಟಕ ಭವನದ ಅಧಿಕಾರಿಗಳ ಒಂದು ಬೀದಿ ಜಗಳ ಏನೋ ರಂಪಾಟ ಆಗಿರುವಂತದ್ದು, ಸಿಎಂ ಮತ್ತೆ ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರ ಜಗಳ ಆಗಿರುವಂತದ್ದು. ಇತ್ತೀಚೆಗೆ ಒಂದು ಕಳೆದ 3 ರಿಂದ 4 ದಿನಗಳ ಹಿಂದೆ ಒಂದು ಪರಸ್ಪರ ಕಿತ್ತಾಡಿಕೊಂಡಂತದ್ದು ನಡೆದಿದೆ. ಅಂದ್ರೆ ಬಿಲ್ಡಿಂಗ್ ಒಳಗಡೆ ಏನೋ ಒಂದು ಮಾತಿನ ಚಕಮಕಿ ನಡೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಧಿಕಾರದ ದರ್ಪ ತೋರಿ ಸಿಎಂ ವಿಶೇಷ ಅಧಿಕಾರಿಯಾದಂತಹ ಮೋಹನ್ ಕುಮಾರ್ ಅವರು ಏನು ಅಲ್ಲಿ ಇಲ್ಲಿರುವಂತಹ ಒಂದು ಸಹಾಯಕ ನಿವಾಸಿ ಆಯುಕ್ತರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಂತಹ ಏನು ವಿಶೇಷ ಕರ್ತವ್ಯಾಧಿಕಾರಿ ಎಚ್ ಆಂಜನೇಯ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರ ಪರಸ್ಪರ ಒಂದು ವಾಗ್ದಾಳಿ ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಏನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಅಂದ್ರೆ ಇತರೆ ಸಿಬ್ಬಂದಿಗಳ ಮೇಲೆ ಮತ್ತೆ ಏನು ಬೇರೆಯವರ ಎದುರಲ್ಲೇನೋ ಒಂದು ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಬಗ್ಗೆ ಎಲ್ಲ ಈಗ ವಿಶೇಷ ಅಧಿಕಾರಿಯಾದಂತಹ ಒಂದು ಎಚ್ ಆಂಜನೇಯ ಅವರು ಕರ್ನಾಟಕ ಭವನ ನಿವಾಸಿ ಆಯುಕ್ತರಾದಂತಹ ಒಂದು ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ದೂರು ನೀಡಿರುವಂತದ್ದು. ಈ ಬಗ್ಗೆ ತನಿಖೆ ನಡೆಸಿ ನನಗೆ ಏನಾದ್ರೂ ಜೀವಕ್ಕೆ ಏನಾದ್ರೂ ಆಪತ್ತಾದ್ರೆ ಇವರೇ ಹೊಣೆ ಅನ್ನೋದು ಕೂಡ ಆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಒಂದೆರಡು ವರ್ಷಗಳಿಂದ ಕೂಡ ಇವರು ಇಬ್ಬರ ಮಧ್ಯೆ ಅಷ್ಟಕ್ಕಷ್ಟೇ ಅನ್ನೋದು ಕೂಡ ಗೊತ್ತಾಗ್ತದೆ. ಪ್ರತಿಯೊಂದು ವಿಚಾರದಲ್ಲೂ ಮೂಗು ತೋರಿಸ್ತಾರೆ ಅನ್ನೋದು ಆರೋಪ ಕೂಡ ಈ ಮೋಹನ್ ಕುಮಾರ್ ಮೇಲೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಮೊನ್ನೆ ಮಾತಿನ ಚಕಮಕಿ ನಡೆದಂತ ವೇಳೆ ಸಾಕಷ್ಟು ವಿವಾದ ಕೂಡ ಉಂಟಾಗಿರುವಂತದ್ದು. ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಕೊಂಡು ಈಗ ಈ ಒಂದು ಕಾಳಗ ಈಗ ಅಧಿಕಾರದ ಮಟ್ಟದವರೆಗೂ ಕೂಡ ಹೋಗಿರುವಂತದ್ದು. ಅಂದ್ರೆ ಸಿಎಂ ವರ್ಸಸ್ ಡಿಸಿಎಂ ಅನ್ನೋದನ್ನು ಕೂಡ ಪ್ರತ್ಯೇಕವಾಗಿ ಉಲ್ಲೇಖಿಸಿ ಈಗ ಪರಸ್ಪರ ಕಿತ್ತಾಡಿಕೊಂಡಂತ ಪ್ರಸಂಗ ಕೂಡ ನಡೆದಿರುವಂತದ್ದು. ಈಗ ಏನು ಮುಖ್ಯ ಕಾರ್ಯದರ್ಶಿ ದೂರು ಕೂಡ ನೀಡಿದರೆ ಈ ತನಿಖೆ ನಡೆಸಿ ನಮ್ಗೆ ಮತ್ತೆ ಮುಂಬಡ್ತಿ ಸಿಗ್ಬೇಕಾದ್ರೆ ಇವರ ಒಂದು ಏನು ಸಹಿ ಕೂಡ ಬೇಕಾಗಿರುತ್ತೆ. ನಮ್ಗೆ ಆ ಒಂದು ಏನು ಕೆಲಸ ಕೂಡ ಆಗುವಂತ ನಿಟ್ಟಿನಲ್ಲಿ ಆಗೋದಿಲ್ಲ. ಹೀಗಾಗಿ ನಮ್ಗೆ ರಕ್ಷಣೆ ಕೋರಿ ಅನ್ನೋದು ಕೂಡ ಇವರ ಮಾತಾಗಿರುವಂತದ್ದು. ಥ್ಯಾಂಕ್ ಯು ಮಹೇಶ್.